ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೋಮೋಸ್ ಮಾಡೋದನ್ನು ಅರ್ಧಕ್ಕೆ ಸ್ಟಾಪ್ ಆಗಿತ್ತದು ವಿಡಿಯೋ. ಅಲ್ಲೇ ಪಾರ್ಟ್ 1 ಅಂತ ಮಾಡಿದ್ದೆ. ಈಗ ಮತ್ತೆ ಮೋಮೋಸ್ ಲಟ್ಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಚಪಾತಿ ಹಿಟ್ಟು ನಾದ್ಕೊಂಡಿದ್ವಿ, ಮೆಂತ್ಯ ಹಿಟ್ಟು ಹಾಕಿ ಅದನ್ನೇ ಪೂರಿ ಹಿಟ್ಟಿನಗಿಂತ ಸ್ವಲ್ಪ ಕಮ್ಮಿ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಲೊಟ್ಟಿಸ್ಕೋಬೇಕು. ಪೂರಿ ಥರ ದೊಡ್ಡ ಇರಬಾರ್ದು, ಪೂರಿಗಿಂತ ಸ್ವಲ್ಪ ಚಿಕ್ಕ ಇರಬೇಕು, ಸ್ವಲ್ಪ ತೆಳ್ಳಗಿರಬೇಕು. ಚಿಕ್ಕ ಚಿಕ್ಕವಾಗಿ ಉಳ್ಳೆಗಳನ್ನು ತಗೋಬೇಕು. ನೋಡಿ, ಈಗ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಾಗಿದೆ. ನೋಡಿ, ಈಗ 2 ಲಟ್ಸಿದ್ದೀನಿ. ಇವಿಷ್ಟು ಇದೆ, ಒಟ್ಟು ಟೋಟಲ್ 15 ಆಗಿದ್ದಾವೆ ಇದರಲ್ಲಿ ಮೋಮೋಸು. ನೋಡಿ, ಲಟ್ಸ್ಕೊತಾ ಇದ್ದೀನಿ. ಲಟ್ಸಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿರ್ಬೇಕು ಮುಂಚೆನೇ. ಆಮೇಲೆ ತರಕಾರಿ ಸ್ಟಫಿಂಗ್ ಅದರಲ್ಲಿ ತುಂಬಿ ಕುದಿಸ್ಬೇಕು ಆ ಬೇಳೆ. ಈಗ ನೋಡಿ, ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ. ಹೇಗೆ ಆಗಿದೆ ನೋಡಿ. ಇಷ್ಟಿಷ್ಟು ಸ್ವಲ್ಪ ತೆಳುವಾಗಿರಬೇಕು, ಪೂರಿ ಥರ ದಪ್ಪ ಆಗಿರಬಾರ್ದು. ಈಗ ನೋಡಿ, ತರಕಾರಿ ಎಲ್ಲ ಫ್ರೈ ಮಾಡಿ ಇಲ್ಲಿಟ್ಟಿದ್ದೀವಿ. ಇದಕ್ಕೆ ಬೆಳ್ಳುಳ್ಳಿ ಒಂದಿಷ್ಟು ಫ್ರೈ ಮಾಡಿ ಹಾಕಬೇಕು. 1 ಬೆಳ್ಳುಳ್ಳಿ ಗಡ್ಡೆನ ಹೊಡ್ಕೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿ ಆ ತರಕಾರಿಗೆ ಹಾಕಬೇಕು. ಈಗ ನೋಡಿ, ಇವೆಲ್ಲ ಲಟ್ಸಿ ಇಟ್ಕೊಂಡಿದ್ದೀನಿ. ಟೋಟಲ್ 15 ಆಗಿದ್ದಾವೆ. ನೋಡಿ, ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕಿಡಬೇಕು. ಅದರಲ್ಲಿ 1-2 ಗ್ಲಾಸ್ ನೀರು ಹಾಕಿಡ್ಬೇಕು ತಳಕ್ಕೆ. ಸೇಮ್ ಇಡ್ಲಿ ಥರ ಮಾಡ್ತೀವಲ್ಲ, ಅದೇ ಥರ. ಅದ್ರ ಬದಲು ಈಗ ಮೋಮೋಸ್ ಹಾಕ್ಬೇಕು ಇಡ್ಲಿ ಜಾಗದಲ್ಲಿ. ಈಗ ನೋಡಿ, ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿದ್ದು ಫ್ರೈ ಮಾಡಿ, ತರಕಾರಿ ಎಲ್ಲ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ತರಕಾರಿ ಎಲ್ಲ ಬೆಳ್ಳುಳ್ಳಿ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಈಗ ಸ್ವಲ್ಪ ಹಾಕಬೇಕು, ರುಚಿಗೆ ತಕ್ಕಷ್ಟು. ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು. ನಾನು ಕೆಂಪು ಚಟ್ನಿ ಹಾಕ್ಕೊಂಡು ತಿನ್ನೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ನೋಡಿ, ಇಡ್ಲಿ ಪಾತ್ರೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಆಯಿಲ್ ಸ್ಪ್ರೆಡ್ ಸವರಬೇಕು ಎಲ್ಲದಕ್ಕೂ. ನೋಡಿ, ಆಯಿಲ್ ಅಪ್ಲೈ ಮಾಡಿ ಇಡ್ಲಿ ಹಾಕ್ತೀವಲ್ಲ ಅಲ್ಲೆಲ್ಲ ಆಯಿಲ್ ಹಾಕಬೇಕು. ಯಾಕೆಂದರೆ ಚೆನ್ನಾಗಿ ಇಲ್ಲಾಂದರೆ ಅಂಟ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಅದಕ್ಕೆ ಈಗ ಮೋಮೋಸ್ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಪೂರಿ ಥರ ಲಟ್ಸ್ಕೊಂಡಿರ್ತೀವಲ್ಲ ಅದರಲ್ಲಿ ತಗೊಂಡು ಸುತ್ತಲೂ ಫೋಲ್ಡ್ ಮಾಡಿ, ಈ ಮೋದಕ ಮಾಡ್ತೀವಲ್ಲ ಗಣೇಶ ಚೌತಿಗೆ, ಅದೇ ಥರ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದನ್ನು ನಾವೆಲ್ಲನೂ ಇಡ್ಲಿ ಪಾತ್ರೆಯಲ್ಲಿ ಹಾಕಿಡಬೇಕು. ನೋಡಿ, ಇಷ್ಟೊಂದು ಮಾಡಿಟ್ಟಿದ್ದೀವಿ. ನೋಡಿ, ಇನ್ನೂ ಇಷ್ಟಿದೆ. ಇಡ್ಲಿ ಪಾತ್ರೆ ರೆಡಿಯಾಗಿದೆ. ಇದರಲ್ಲೆಲ್ಲ ಆಯಿಲ್ ಸವರಿದ್ದೀನಿ. ಇದರಲ್ಲೆಲ್ಲ ನೋಡಿ, ಆಯಿಲ್ ಹಚ್ಚಿರ್ತೀವಲ್ಲ ಅದ್ರ ಮೇಲೆ ಈ ಮೋಮೋಸ್ನ ಇಡ್ಲಿ ಪಾತ್ರೆಗೆ, ಇಡ್ಲಿ ಹಾಕೋದು ಬದಲು ಈ ಮೋಮೋಸ್ನ ಇಡ್ಲಿ ಪಾತ್ರೆಯಲ್ಲಿಟ್ಟು ಆ ಬೇಳೆ ಬೇಯಿಸಬೇಕು. ಮನೇಲಿ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಹೊರಗಡೆ ತಿನ್ನೋದಾದರೆ ಮೈದಾ ಹಿಟ್ಟು ಹಾಕಿರ್ತಾರೆ ಅವರು. ನಾವೆಲ್ಲ ಗೋಧಿ ಹಿಟ್ಟಿಂದ ಮಾಡಿದ್ವಲ್ಲ, ಒಳ್ಳೆ ಹೆಲ್ದಿ ಫುಡ್ ಆಗುತ್ತೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ
ಮಾಡ್ತಾಯಿದ್ವಿ. ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಹಾಕಿ ನಾದಿದ್ದೆ, ಅದೇ ಥರನೇ ಅದನ್ನೇ ಪೂರಿ ಹಿಟ್ಟಿನ ಥರ ಲಟ್ಸಿ ಮೋಮೋಸ್ ಮಾಡ್ತಾಯಿದ್ದೀವಿ. ನೋಡಿ ಹೀಗೆ ಇಡಬೇಕು. ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕೋದು ಬದಲು ಈ ಮೋಮೋಸ್ ಇಡಬೇಕು. ಎಲ್ಲ ರೆಡಿಯಾಗಿದೆ. ಇದು ಕಡುಬು ಥರ ಕೂಡ ಬೇಕಾದ್ರೆ ತುಂಬ್ಕೋಬೋದು. ನಾವು ಮೋಮೋಸ್ ಥರನೇ ಮಾಡಿದ್ದೀವಿ. ಲಾಸ್ಟಲ್ಲಿ ಒಂದು ಸುಮ್ಮನೆ ತೋರ್ಸೋಕ್ಕೆ ಹಾಗೆ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ 2 ಅಂದರೆ 2 10 ಮೋಮೋಸ್ ಆಯ್ತು ಅದರಲ್ಲಿ. ಇದರಲ್ಲಿ ಒಂದು 4-5 ಆಗಿದೆ ಮೋಮೋಸು. ಒಟ್ಟು ಟೋಟಲ್ 15 ಮಾಡಿದ್ವಿ. ಇದನ್ನು ಇಡ್ಲಿ ಪಾತ್ರೆನ ಮುಚ್ಚಬೇಕು ಚೆನ್ನಾಗಿ. ಅದು ಇಡ್ಲಿ ಪಾತ್ರೆ ಕೂಡ ಒಳಗೆ ಅಡ್ಜಸ್ಟ್ ಮಾಡಿಡಬೇಕು, ಇಲ್ಲಾಂದರೆ ಅದು ಮುಚ್ಚಕ್ಕೆ ಕೂಡ ಬರಲ್ಲ. ಚೆನ್ನಾಗಿ ಹೋಲ್ ಸರಿಯಾಗಿ ಬರೋ ಹಾಗೆ ಇಡ್ಲಿ ಪಾತ್ರೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಮುಚ್ಚಳ ಮುಚ್ಚಬೇಕು. ಈಗ ನೋಡಿ ಎಲ್ಲ ಮುಚ್ಚಿದ್ದೀವಿ. ಈಗ ಟೋಟಲ್ ಒಂದು 15 ನಿಮಿಷ, ಒಂದು 10-15 ನಿಮಿಷ ಹಬೆಯಲ್ಲಿ ಬೇಯಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ನೋಡಿ ತೆಗೆದಿದ್ದೀವಿ. ಈಗ ಒಂದು 15 ನಿಮಿಷ ಇಟ್ಟಿದ್ದು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ. ನೋಡಿ ಇದಕ್ಕೆ ಕೆಂಪು ಚಟ್ನಿ ಹಾಕ್ಕೊತಿದ್ವಿ. ಅದಕ್ಕೆ ಅದು ಮೋಮೋಸಲ್ಲಿ ತರಕಾರಿಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ನಾವು. ಈ ಕೆಂಪು ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ. ಬೇಕಾದರೆ ಸಾಸ್ ಹಾಕ್ಕೊಳೋರು ಸಾಸ್ ಹಾಕ್ಕೋಬೋದು. ನಾನು ಕೆಂಪು ಚಟ್ನಿ ಹಾಕಿದ್ದೀನಿ. ಸಾಸ್ ಕೂಡ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಸಾಸ್ ಹಾಕ್ಕೊಂಡು ತಿಂದರೆ. ಅವರಿಗೆ ಬೇಕಾದರೆ ಸಾಸ್ ಹಾಕ್ಕೊಡಿ, ಟೊಮೆಟೊ ಸಾಸ್ ಇರುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಹಾಗೆ ಒಂದು ಸ್ವಲ್ಪ ತರಕಾರಿ ಸೂಪ್ ಮಾಡಿದ್ವಿ. ಅದರಲ್ಲೇ ಒಂದು ಸ್ಪೂನ್ ತರಕಾರಿ ಹಾಕಿ, ಕಾರ್ನ್ಫ್ಲೋರ್ ಹಾಕಿ, 1 ಗ್ಲಾಸ್ ನೀರು ಹಾಕಿ ತರಕಾರಿ ಸೂಪ್ ಮಾಡಿದ್ವಿ. ಅದನ್ನು ಹಾಕ್ತೀವಿ ಇದರಲ್ಲಿ. ಅದನ್ನು ಜೊತೆಗೆ ತರಕಾರಿ ಸೂಪ್ ಕೂಡ ಇದ್ರ ಜೊತೆಗೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಎಲ್ಲ ಹೆಲ್ದಿ ಫುಡ್ಡೇ ಇದು. ನೋಡಿ ತರಕಾರಿ ನಾವು ಈಗ ಬೇಯಿಸ್ಕೊಂಡಿದ್ವಲ್ಲ, ಅದು ಫ್ರೈ ಮಾಡಿದ್ವಲ್ಲ, ಅದರಲ್ಲೇ 1 ಸ್ಪೂನ್ ತೆಗೆದು ಹಾಕಿ ಸೂಪ್ ಮಾಡಿದ್ವಿ. ನೋಡಿ ಚಟ್ನಿ ಜೊತೆ ತಿಂಡಿ ತುಂಬ ಚೆನ್ನಾಗಿರುತ್ತೆ. ವಾವ್, ಸೂಪರಾಗಿದೆ. ನೋಡಿ ತರಕಾರಿ ಎಲ್ಲ ಹೇಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ